ಹೌದು, ರಾಷ್ಟ್ರದ ಕಮ್ಯುನಿಸ್ಟ್ ಪಕ್ಷದ ವಿವಿಧ ಬಣಗಳು, ಅದರಲ್ಲಿ ಮಾವೋವಾದಿ ಕಮ್ಯುನಿಸ್ಟ್ಗಳು, ಲೆನಿನ್ವಾದಿ ಕಮ್ಯುನಿಸ್ಟ್ಗಳು, ಅಂದರೆ ಕಮ್ಯುನಿಸ್ಟ್ ಚೈನಾದ ಮಾವೋ ಸೆ ತುಂಗರಿಂದ ಪ್ರಭಾವಿತರಾದವರು, ಉಳಿದಂತೆ ಆವತ್ತಿನ ಸೋವಿಯತ್ ರಷ್ಯಾದ ಲೆನಿನ್ಸ್ ವಿಚಾರಧಾರೆಗಳಿಂದ ಪ್ರಭಾವಿತರಾದವರು, ಹೀಗೆ ಎರಡೂ ಬಣದ ಕಮ್ಯುನಿಸ್ಟರು ಭಾರತದ 80 ವರ್ಷಗಳ ಸ್ವತಂತ್ರ ಭಾರತದ 80 ವರ್ಷಗಳ ಜನತಾಂತ್ರಿಕ ಇತಿಹಾಸದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಪಾತ್ರ ವಹಿಸ್ತಾ ಬಂದ್ಬಿಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವಷ್ಟರ ಮಟ್ಟಿಗೆ ನಿರಂತರವಾಗಿ ಪಶ್ಚಿಮ ಬಂಗಾಳವನ್ನು 33 ವರ್ಷಗಳ ಕಾಲ ಆಳುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದರು. ಆ ಪಕ್ಷದ ಬಹುತೇಕ ನಾಯಕರುಗಳೆಲ್ಲ ಪಶ್ಚಿಮ ಬಂಗಾಳದ ಪ್ರಭಾವಿ ಭದ್ರಲೋಕ್ ಜನಾಂಗದವರು, ಜಮೀನ್ದಾರಿ ಹಿನ್ನೆಲೆಯ ಭದ್ರಲೋಕ್ ಮೇಲ್ಜಾತಿ ಮೇಲ್ವರ್ಗ ಮತ್ತು ಅತ್ಯಂತ ಸುಶಿಕ್ಷಿತ ಸಂಸ್ಕಾರವಂತ ವರ್ಗಗಳ ನಾಯಕರುಗಳು, ಚಿಂತನಶೀಲರು, ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿ ಬಂದವರು. ಕೇರಳದಲ್ಲಿ ನಾಯರ್, ನಂಬಿಯಾರ್ ಪ್ರಭಾವಿ ಜನಾಂಗದ ನಾಯಕರುಗಳೆಲ್ಲ ಇದನ್ನು ನಿಯಂತ್ರಿಸ್ತಾ ಬಂದಿದ್ದಾರೆ. ಇರಲಿ, ಅವರೆಲ್ಲ ಒಂದು ವರ್ಗ ಈ ರೀತಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬಳಸ್ಕೊಂಡ್ಬಿಟ್ಟು ಚುನಾವಣಾ ರಾಜಕಾರಣ ಮೂಲಕ ಅಧಿಕಾರ ಹಿಡಿದ್ರೆ, ಮತ್ತೊಂದು ವರ್ಗ ಅವರೆಲ್ಲ ಫ್ರೀಡಮ್ ಫ್ಲೋಸ್ ಫ್ರಮ್ ದಿ ಬ್ಯಾರಲ್ ಆಫ್ ದಿ ಗನ್ ಅಂತ, ಬಂದೂಕಿನ ನಳಿಕೆಯ ಮೂಲಕವೇ ಸ್ವಾತಂತ್ರ್ಯ ಸಿಗುತ್ತೆ, ಬಂದೂಕಿನ ನಳಿಕೆಯ ಮೂಲಕವೇ ಸಮಾನತೆ ಸಾಧ್ಯವಾಗುತ್ತೆ ಅಂತೆಲ್ಲ ನಂಬಿರೋರು. ಈ ರೀತಿ ಮಾವೋ ಸೆ ತುಂಗ್ ಮತ್ತು ಲೆನಿನ್ರ ಆ ಕಮ್ಯುನಿಸ್ಟ್ ಸರ್ವಾಧಿಕಾರಿ ಸಿದ್ಧಾಂತದಿಂದ ಸಂಮೋಹಿನಿಗೊಂಡುಬಿಟ್ಟು ಭಾರತದಲ್ಲಿ ಕೂಡ ಅದೇ ಪ್ರಯತ್ನ ಮಾಡಿದರು. ನಮ್ಮಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಕೂಡ ಪ್ರಜಾಸತ್ತಾತ್ಮಕ, ಜನತಾಂತ್ರಿಕ, ಜಾತ್ಯತೀತ ಸಂವಿಧಾನವನ್ನೇ ನಾವೆಲ್ಲ ಒಪ್ಕೊಂಡು ಅದನ್ನು ಯಶಸ್ವಿಯಾಗಿ 80 ವರ್ಷಗಳ ಕಾಲ ಮುನ್ನಡೆಸ್ತಾ ಬಂದರೂ ಕೂಡ ಇವ್ರಿಗೆಲ್ಲ ಇನ್ನೂ ಕೂಡ ಅವ್ರಿಗೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಮೇಲೆ ಆಸೆ, ಆದರೆ ಚೀನಾ, ರಷ್ಯಾಗಳಂತೆ ಆ ಕಮ್ಯುನಿಸ್ಟ್ ಸರ್ವಾಧಿಕಾರದ ಬಗ್ಗೆ ವ್ಯಾಮೋಹ. ಅವರೆಲ್ಲ ಈ ಬೂರ್ಜ್ವಾ ಡಿಕ್ಟೇಟರ್ಶಿಪ್ ಆಫ್ ಬೂರ್ಜ್ವಾ ಬದಲು ಡಿಕ್ಟೇಟರ್ಶಿಪ್ ಆಫ್ ಪ್ರೊಲೆಟೇರಿಯೇಟ್, ಆಳುವ ವರ್ಗ, ಜಮೀನ್ದಾರಿ ವರ್ಗದ ಯಜಮಾನಿಕೆ ಬದಲು ಅವರ ಸರ್ವಾಧಿಕಾರತ್ವದ ಬದಲು ದುಡಿಯುವ ವರ್ಗದ ಸರ್ವಾಧಿಕಾರತ್ವ ಅಂತಂದುಬಿಟ್ಟು ಈ ರೀತಿ ತಮ್ಮ ರಾಷ್ಟ್ರಗಳ ಜನಸಾಮಾನ್ಯರೆಲ್ಲ ಬಡ್ದು ಅವ್ರಿಗೆಲ್ಲ ಸಶಸ್ತ್ರ ಕ್ರಾಂತಿಗೆ ತೊಡಗಿಸ್ಬಿಟ್ಟು ತಾವು ಸರ್ವಾಧಿಕಾರಿಗಳಾಗ್ಬಿಟ್ರು. ತಮ್ಮ ಮಕ್ಕಳನ್ನೆಲ್ಲ ರಾಜವಂಶದ ಥರ ಬಳಸ್ಬಿಟ್ರು. ಅದೇ ಯಾವುದೇ ಕಮ್ಯುನಿಸ್ಟ್ ರಾಷ್ಟ್ರದಲ್ಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ, ಮುಕ್ತ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಆ ಕಮ್ಯುನಿಸ್ಟ್ ಸಿದ್ಧಾಂತವೇ ಸರ್ವಾಧಿಕಾರಿ ವ್ಯವಸ್ಥೆಯನ್ನು ಅಪ್ಪಿಕೊಂಡಿರುವಂಥ ವ್ಯವಸ್ಥೆ. ಇಲ್ಲೇನಾಯಿತು, ಸ್ವಾತಂತ್ರ್ಯ ಬಂದಾಗಿನಿಂದ 1990ರ ದಶಕದವರೆಗೂ ಕೂಡ ನಿರಂತರವಾಗಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಕಾಂಗ್ರೆಸ್ನ ಏಕಾಧಿಪತ್ಯವೇ ಮುಂದುವರೆದಿತ್ತು. ಕೇಂದ್ರದಲ್ಲೂ ಮತ್ತು ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಯಜಮಾನಿಕೆ ಮುಂದುವರೆದಾಗ ಚುನಾವಣಾ ಪ್ರಜಾಪ್ರಭುತ್ವದ ಮೂಲಕ ಇಂದಿರಾ ಗಾಂಧಿಯ ಕಾಂಗ್ರೆಸ್ಸನ್ನು ಸೋಲಿಸೋದು ಸಾಧ್ಯವಿಲ್ಲ ಅಂತಂದಾದಾಗ 70ರ ದಶಕದ ಆರಂಭದಲ್ಲೇ ಚಾರು ಮಜುಮ್ದಾರ್ ಅನ್ನೋ ವ್ಯಕ್ತಿ ಪಶ್ಚಿಮ ಬಂಗಾಳದ ನಕ್ಸಲ್ ಬಾರಿಯಲ್ಲಿ ಸಶಸ್ತ್ರ ಹೋರಾಟಕ್ಕೆ ಕರೆ ಕೊಟ್ಬಿಟ್ರು, ಭೂಗತರಾಗ್ಬಿಟ್ರು. ಅವ್ರು ಬಳಸ್ಕೊಟ್ಟಿದ್ದು ಯಾರನ್ನ? ಬುಡಕಟ್ಟು ಜನಾಂಗದವರು, ವನವಾಸಿಗಳಾಗಿರೋ, ಕಾಡು ಪಾಲಾಗಿರೋ, ಕಾಡಿನಲ್ಲೇ ವಾಸಿಸೋ ಬುಡಕಟ್ಟು ಜನಾಂಗದ ಯುವಕರನ್ನು, ಅಥವಾ ಗ್ರಾಮೀಣ ಪ್ರದೇಶದ ದಲಿತರು ಮತ್ತು ಹಿಂದುಳಿದ ವರ್ಗದ ಅರೆ ವಿದ್ಯಾವಂತ ಮತ್ತು ಅನೇಕರು ಅನಕ್ಷರಸ್ಥರು ಕೂಡ ಆಗಿದ್ರು. ಅಂಥವ್ರನ್ನೇ ಬಳಸ್ಕೊಳ್ತಾ ಹೋದರು. ಯಾರಿಗೆ ಬದುಕೋ ಹೋರಾಟವೇ ಮುಖ್ಯವಾಗಿತ್ತೋ ಅಂಥವ್ರಿಗೆ ಸಶಸ್ತ್ರ ಹೋರಾಟಕ್ಕೆ ತೊಡಗಿಸ್ಬಿಟ್ರು. ಅವರಿಗೆ ಎಲ್ಲಿಂದ ಶಸ್ತ್ರಾಸ್ತ್ರಗಳ ಸರಬರಾಜು ಆಗ್ತಾಯಿತ್ತು, ಎಲ್ಲಿಂದ ಈ ವಿಚಾರಧಾರೆಗಳ ತರಬೇತಿ ಸಿಗ್ತಾಯಿತ್ತು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಈ ರೀತಿ ಈ ಬುದ್ಧಿಜೀವಿಗಳ ಮಾತು ಕಟ್ಕೊಂಡ್ಬಿಟ್ಟು ಸಶಸ್ತ್ರ ಹೋರಾಟಕ್ಕೆ, ಈ ಪ್ರಭುತ್ವದ ವಿರುದ್ಧ ದಂಗೆಗಿಳಿದ ಯುವಕರೆಲ್ಲ ಕಳೆದ 70 ವರ್ಷದಲ್ಲಿ ಏನಾಗ್ಬಿಟ್ರು? ಪ್ರಭುತ್ವದ ವಿರುದ್ಧ ನಿರರ್ಥಕ ಹೋರಾಟ ನಡೆಸ್ಬಿಟ್ಟು ಕಡೆಗೂ ಕೂಡ ವಿವಿಧ ಕಾಲಘಟ್ಟಗಳಲ್ಲಿ ಅದು ಕಾಂಗ್ರೆಸ್ ಪ್ರಭುತ್ವ ಇರಲಿ ಅಥವಾ BJP ಬಂದ ನಂತರವಾಗಲಿ ಪ್ರಭುತ್ವದ ಸೇನೆ ಮತ್ತು ಅರಸೇನಾ ಪಡೆಗಳ ಶಸ್ತ್ರಾಸ್ತ್ರಗಳ ಎದುರಿಗೆ ಅವ್ರು ಏನೂ ಮಾಡಲಿಕ್ಕಾಗಲೇ ಇಲ್ಲ. ಅನೇಕರು ಶರಣಾಗತರಾದರೂ ಉಳಿದವರೆಲ್ಲ ಗುಂಡು ತಿಂದು ಬಲಿಯಾಗಿ ಹೋಗ್ಬಿಟ್ರು. ಇವರ ಯಜಮಾನಿಕೆ ಇದ್ದ ಪ್ರದೇಶಗಳಲ್ಲಿ ಏನಾಗಿ ಹೋಗ್ಬಿಡ್ತು? ಅಲ್ಲಿ ಸಹಜ ಆರ್ಥಿಕ ಪ್ರಗತಿನೂ ಆಗಲಿಲ್ಲ, ಅಭಿವೃದ್ಧಿನೂ ಆಗಲಿಲ್ಲ. ಬುಡಕಟ್ಟು ಜನಾಂಗದವರೆಲ್ಲ ಕಾಡಿನಲ್ಲೇ ವಾಸಿಸೋಂಗಾಯಿತು. ಗ್ರಾಮೀಣ ಪ್ರದೇಶದ ಬಡವರೆಲ್ಲ ಪಾಪ ಮಣ್ಣಾಗಿ ಹೋಗ್ಬಿಟ್ರು. ಅವ್ರಿಗೆ ಈ ರೀತಿ ಮೊದಲನೇ ಹೋರಾಟ ಫೇಲ್ ಆದಮೇಲೆ ಮತ್ತೊಂದು ಮಹಾಯುದ್ಧವನ್ನು ಶುರು ಮಾಡಬೇಕಾಗಿತ್ತು. ಆದರೆ ಏನಂತೆ 20ನೇ ಶತಮಾನದ ಅಂತ್ಯದಲ್ಲೇ 1991ರ ನಂತರ ಶುರುವಾದ ಆರ್ಥಿಕ ಉದಾರೀಕರಣದ ಯುಗದಲ್ಲಿ ಯುವಕರೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಣೀತ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ, ತಂತ್ರಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆಯ ಲಾಭವನ್ನು ಪಡಲಿಕ್ಕೆ ಮುಂದಾದರು. ಬಡವ್ರ ಮಕ್ಕಳೆಲ್ಲ ತಮ್ಮ ಜ್ಞಾನದ ಬಲದಿಂದ ಸುಂದರವಾದ ಬದುಕು ಕಟ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರು. ದೇಶದಲ್ಲಿ ಕಾರ್ಪೊರೇಟ್ ಕಂಪ್ನಿಗಳೇ ಮುಖ್ಯ ಉದ್ಯೋಗದಾತರಾಗೋಗ್ಬಿಟ್ರು. ಅವುಗಳಲ್ಲಿ ಕೆಲಸಕ್ಕೆ ಸೇರಿದ ಯುವಕರು ಮೊನ್ನೆ
ಪ್ರಪಂಚದ ವಿವಿಧ ರಾಷ್ಟ್ರಗಳಲ್ಲಿ ಅದಕ್ಕಿಂತ ಸುಂದರವಾದ ಬದುಕನ್ನು ಕಟ್ಕೊಂಡು ಭಾರತದ ಪತಾಕೆಯನ್ನು ಹಾರಿಸ್ತಾ ಇದ್ದಾಗ ಇವರಿಗೆ ಮತ್ತೊಂದು ಅವಕಾಶ ಬೇಕಾಗಿತ್ತು. ಅದು ಮೊನ್ನೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ನೆಪದಲ್ಲಿ ಬೀದಿಗಿಳಿದ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಒಂದು ವೇದಿಕೆ ಸಿಕ್ಬಿಡ್ತು ಅವ್ರಿಗೆಲ್ಲ. ಜೂನ್ 6ನೇ ತಾರೀಕು ಅಮೆರಿಕದ ಬಾಸ್ಟನ್ನಿಂದ ಬಂದಿಳಿದ ಈ ಸೋಷಿಯಲ್ ಮೀಡಿಯಾ ಸಂಘಟನೆಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಆತನನ್ನು ಸರ್ಕಾರವೇ ಕರ್ಕೊಂಡು ಹೋಗ್ಬಿಟ್ಟು ಜಂತರ್ ಮಂತರಲ್ಲಿ ಕೂಡಿಸಿ ಪ್ರತಿಭಟನೆಗೆ ಉತ್ತೇಜನ ಕೊಟ್ಟಾದ ಮೇಲೆ ಮೊದಲ 2-3 ವಾರ ಆತ ಪಾಪ ಜನರೇ ಬಾರದಂತೆ ಆತನಿಗೆ ನಿರಾಸೆ ಆಗ್ತಾಯಿತ್ತು. ಯಾವಾಗ ಈ SFI, AISF, AISA ಮುಂತಾದ ಕಮ್ಯುನಿಸ್ಟ್ ಪಾರ್ಟಿಗಳ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಬಂದು ಸೇರ್ಕೊಂಡ್ಬಿಟ್ಟು, ಅವ್ರು ಯಾರೂ ವಿದ್ಯಾರ್ಥಿಗಳು ಅಲ್ವೇ ಅಲ್ಲ, ಅವರೆಲ್ಲ ವ್ಯಾಸಂಗ ಮುಗಿಸ್ಬಿಟ್ಟು 30 ವಯಸ್ಸಿನ ಹರೆಯದಲ್ಲಿರೋರು. ಈ ರೀತಿ ಮಾಜಿ ವಿದ್ಯಾರ್ಥಿ ಮುಖಂಡರುಗಳೆಲ್ಲ ಬಂದು ಸೇರ್ಕೊಂಡ್ಬಿಟ್ರು. ಅವರೆಲ್ಲ ಬುದ್ಧಿವಂತ ವಿದ್ಯಾರ್ಥಿಗಳಾಗಿದ್ದರು, ಮೆರಿಟ್ ವಿದ್ಯಾರ್ಥಿಗಳಾಗಿದ್ದರು, ಬೇರೆ ಬೇರೆ ವರ್ಗಗಳಿಂದ ಬಂದವರಾಗಿದ್ದರು. ಅವ್ರಿಗೆ ಸಾಕಷ್ಟು ಸಂವಹನ ಕಲೆ ಇತ್ತು, ಭಾಷಾ ಪಾಂಡಿತ್ಯವಿತ್ತು. ಅವರೆಲ್ಲ ಬಂದು ಇವ್ರ ಜೊತೆಗೆ ಸೇರ್ಕೊಳ್ತಿರೋ ಹಾಗೆಯೇ ಲಡಾಖ್ನಿಂದ ಧುಮುಕಿದ್ರು ಸಾಮಾಜಿಕ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಅವರು. ಉಪವಾಸ ಶುರುವಾಯಿತು. ಇದೆಲ್ಲದರ ಲಾಭ ಪಡ್ಕೊಂಡ್ಬಿಟ್ಟು ಮತ್ತೊಮ್ಮೆ 2ನೇ ಬಾರಿಗೆ ಭಾರತದ ಸಂವಿಧಾನಾತ್ಮಕವಾಗಿ ಜನತಾಂತ್ರಿಕವಾಗಿ ಚುನಾಯಿತವಾದ ಸರ್ಕಾರದ ವಿರುದ್ಧ ಮತ್ತೊಂದು ಹೋರಾಟಕ್ಕೆ ಇವರೇ ಚಾಲನೆ ಕೊಟ್ಟರು. ಇದಾದ ನಂತರ ಇವ್ರನ್ನ ನಂಬಿಕೊಂಡ ವಿದ್ಯಾರ್ಥಿಗಳು ತಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕವೇ ಅವರೆಲ್ಲ ತಮ್ಮ ವಿದ್ಯೆ ಉದ್ಯೋಗದಲ್ಲಿ ಮಗ್ನರಾಗಿದ್ದವರು. ಅವರೆಲ್ಲ ಸೋಷಿಯಲ್ ಮೀಡಿಯಾ, ವಾಟ್ಸ್ಯಾಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ನಲ್ಲಿ ಮಗ್ನರಾಗಿದ್ದ ಹುಡುಗರಿಗೆಲ್ಲ ಏಕ್ದಮ್ ಬೀದಿ ಹೋರಾಟದ ರೋಷ ಬಂದ್ಬಿಡ್ತು, ರೋಷಾವೇಶ ಉಕ್ಕು ಬಂದ್ಬಿಡ್ತು. ಈ ಮೋದಿ ಸರ್ಕಾರವನ್ನು ಏನಾದರೂ ಮಾಡಿ ನಾವು ಅಲ್ಲಾಡಿಸ್ಬಿಡ್ತೇವೆ, ದೊಡ್ಡ ಸಂಖ್ಯೆ ಲಕ್ಷಾಂತರ ಜನನ ರಾಷ್ಟ್ರಾದ್ಯಂತ ಕರೆಸ್ಕೊಂಡ್ಬಿಟ್ಟು ಮುತ್ತಿಗೆ ಹಾಕಿಬಿಟ್ರೆ, ಸಂಸತ್ ಭವನದ ಒಳಗೆ ನುಗ್ಗಿ ಧ್ವಂಸ ಮಾಡಿಬಿಟ್ರೆ ಪ್ರಭುತ್ವ ಅಲುಗಾಡಿ ಹೋಗ್ಬಿಡುತ್ತೆ. ನಾವು ಬಾಂಗ್ಲಾದೇಶ್, ನೇಪಾಳ ಥರ ಒಂದು ದೊಡ್ಡ ರಕ್ತ ಕ್ರಾಂತಿಯನ್ನೇ ನಡೆಸ್ಬಿಡೋಣ, ವ್ಯವಸ್ಥೆಯ ಬದಲಾವಣೆ ತಂದುಬಿಡೋಣ, ಅಂದರೆ ರೆಜಿಮ್ ಚೇಂಜ್, ಪ್ರಭುತ್ವದ ಬದಲಾವಣೆ ಮಾಡಿಬಿಡೋಣ ಅಂತೆಲ್ಲ ನಂಬ್ಕೊಂಡ್ಬಿಟ್ರು. ಆ ಭ್ರಮೆಯಲ್ಲಿ ತುಂಬ್ಕೊಂಡ್ಬಿಟ್ಟು ಪಾಪ ಬೀದಿಗಳಿದ್ರು. ಸಹಜವಾಗಿ ಅನೇಕ ನುಸುಳುಕೋರ ಪಾತಕಗಳೆಲ್ಲ ಸೇರಿಕೊಂಡ್ರು, ಕ್ರಿಮಿನಲ್ಗಳು ಸೇರ್ಕೊಂಡಿರ್ಬೋದು. ಈ ಹುಡುಗರು ಏನು ಕಮ್ಮಿ ಇರಲಿಲ್ಲ. ಅವರು ಬಳಸಿದ ಮೌಖಿಕ ಭಾಷೆ ಅದೊಂದು ವರ್ಬಲ್ ವೈಲೆನ್ಸ್ ಥರ ಇತ್ತು, ಅದು ಮೌಖಿಕ ಹಿಂಸಾಚಾರದ ಥರ ಇತ್ತು. ಭಾರತದ ಪ್ರಧಾನಮಂತ್ರಿ ಮತ್ತಿತರ ನಾಯಕರನ್ನೆಲ್ಲ ಹೀನಾಮಾನವಾಗಿ ಅಶ್ಲೀಲವಾದ ಅಸಭ್ಯವಾದ ಬೈಗುಳುಗಳಿಂದ ಬೈಯೋದು, ಹಾಡ್ಕಟ್ಟು ಹಾಡೋದು, ವ್ಯಂಗ್ಯಚಿತ್ರಗಳನ್ನು ಬಿಡಿಸಿ ಪ್ರದರ್ಶನ ಮಾಡೋದು ಇವೆಲ್ಲ ನಡೆಸಿದ್ರಲ್ಲ. ಅವ್ರಿಗೆ ಗೊತ್ತಿರಲ್ವಾ ಈ ಥರದ ಪ್ರಭುತ್ವದ ವಿರುದ್ಧ ಯಾವುದೇ ಹೋರಾಟ, ಸಶಸ್ತ್ರ ಹೋರಾಟವಾಗಲಿ, ಗುಂಪು ದೊಂಬಿ ದಾಂಧಲೆ ಹೋರಾಟವಾಗಲಿ ನಿರರ್ಥವಾಗಿಬಿಡುತ್ತೆ. ಅಂತಿಮವಾಗಿ ಪ್ರಭುತ್ವದ ಪೊಲೀಸರು, ಅರೆಸೇನಾಪಡೆಗಳು, ಸೇನಾಪಡೆಗಳು ಮುಂದೆ ಎದುರಾದಾಗ ನೀವೇನೂ ಮಾಡಲಿಕ್ಕಾಗಲ್ಲ. ನೀವು ಮಧ್ಯಮದ ವರ್ಗದ ಹುಡುಗರು ಅಂತಂದ್ಬಿಟ್ಟು ನೀವೆಲ್ಲ ಕಾನೂನನ್ನು ಧಿಕ್ಕರಿಸಿದಾಗ ಅದರ ಪರಿಣಾಮಗಳು ಎದುರಿಗೆ ಸಿದ್ಧವಾಗಿರಲೇಬೇಕು. ಅದರಿಂದಾನೇ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲಿ ಸಶಸ್ತ್ರ ದಂಗೆಗೆ ಕರೆ ಕೊಡಲೇ ಇಲ್ಲ. ಅವರು ಅಹಿಂಸಾತ್ಮಕ ಸತ್ಯಾಗ್ರಹ ಅನ್ನೋ ಅಸ್ತ್ರವನ್ನು ಯಾಕೆ ಕೊಟ್ಟರು ಅಂತಂದರೆ ಜನಸಾಮಾನ್ಯರು ಕೂಡ ಪಾಲ್ಗೊಳ್ಳಿ, ಭಾರತ ಸ್ವಾತಂತ್ರ್ಯ ಸಿಗುವಷ್ಟೊತ್ತಿಗೆ ಭಗ್ನ ಭಾರತವಾಗದೇ ಇರಲಿ, ಸುಟ್ಟು ಹೋಗದೇ ಇರಲಿ, ಇವರೆಲ್ಲ ಶಸ್ತ್ರ ಹಿಡ್ಕೊಂಡ್ಬಿಟ್ಟು ಬ್ರಿಟಿಷರ ಸೇನೆ ಕೈಯಲ್ಲಿ ಸತ್ತು ಹೋಗದೇ ಇರಲಿ ಅನ್ನೋ ಅವ್ರಿಗೆ ಜೀವಂತ ಭಾರತ ಬೇಕಾಗಿತ್ತು. ಸ್ವತಂತ್ರ ಭಾರತ ಅಂದರೆ ಜೀವಂತ ಭಾರತ ಬೇಕಾಗಿತ್ತೆ ಹೊರತು ರಕ್ತಪಾತದಿಂದ ರಕ್ತಸಿಕ್ತವಾದ ಭಗ್ನಗೊಂಡ ಭಾರತ ಬೇಕಾಗಿರಲಿಲ್ಲ. ಅದು ಈ ಹುಡುಗರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತೇನೋ ಆ ಸೌರವನ್ನು ಅವನಿಗೆ ಕರೆದು ಆ AISA, ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅನ್ನೋ ಕಮ್ಯುನಿಸ್ಟ್ ಪಕ್ಷದ ಒಂದು ಸಂಘಟನೆ ಆತನಿಗೆ ಸನ್ಮಾನ ಮಾಡ್ತಂತೆ. ಮತ್ತೊಬ್ಬ ಅಶುತೋಷ್ ಅಂತ ಇವರಿಬ್ಬರು ಹೋಗ್ಬಿಟ್ಟು ಮಂತ್ರಿಗಳಾದ JP ನಡ್ಡಾ ಮತ್ತು ಡಾಕ್ಟರ್ ಧೀರೇಂದ್ರ ಸಿಂಗ್ ಅವ್ರ ಜೊತೆಗೆ ಮಾತುಕತೆ ಸಂಧಾನ ಮಾಡಿಬಿಟ್ಟು ಚಳುವಳಿಯನ್ನು ವಾಪಸ್ ಪಡ್ಕೊಂಡಿದ್ರು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆ ಪಡೆಯಲು ಯಶಸ್ವಿಯಾಗಿದ್ದರು. ಅದಾದ ನಂತರ ಕೂಡ ದಿನನಿತ್ಯ ಸರ್ಕಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವು ಇಂತಿಂಥ ಬೇಡಿಕೆಗಳನ್ನು ಪೂರೈಸ್ತಾ ಇದ್ದಾರೆ, ನಾವು ಮತ್ತೆ ಬೀದಿಗಿಳಿತೇವೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಈಗಾಗಲೇ ರಾಹುಲ್ ಗಾಂಧಿಯವರ ಧ್ವನಿಯಲ್ಲೇ ಇವರು ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವ್ರಿಗಿರೋ ಈ ರೋಷಾವೇಶದ ಮೊಮೆಂಟಮನ್ನು ಹೈಜಾಕ್ ಮಾಡೋರು ರಾಹುಲ್ ಗಾಂಧಿಯವರು. ಅವರು ಕೂಡ ಅಷ್ಟೇ, ಅವರು ರೋಲ್ ಮಾಡೆಲ್ ಆಗೋಗ್ಬಿಟ್ಟಿದ್ದಾರೆ. ಅಧಿಕಾರಸ್ಥರನ್ನ ಬೇಕಾಬಿಟ್ಟಿಯಾಗಿ ಬೈಬೋದು. ಸಂಸತ್ತಿನ ಒಳಗೂ ಹೊರಗೂ ಕೂಡ ನಿಂದನಾತ್ಮಕ ಶಬ್ದಗಳನ್ನು, ಅಪಶಬ್ದಗಳನ್ನು ಬಳಸ್ಬಿಟ್ಟು ಬೇಕಾದಂತೆ ಬೈಬೋದು ಅಂತ ಇವ್ರಿಗೆ ಅರ್ಥವಾಗ್ತಾ ಇಲ್ಲ. ಹುಡುಗರಿಗೆ ಬೇರೆಯವರು ತಮ್ಮ ಇವತ್ತಿನ ಸಾತ್ವಿಕ ಆಕ್ರೋಶ, ನೈತಿಕ ಆಕ್ರೋಶವನ್ನು ವಿವಿಧ ರೀತಿಯ ರಾಜಕೀಯ ಉದ್ದೇಶಗಳಿಗೆ ಬಳಸ್ಕೊಂಡು ನಿಮ್ಮ ಬದುಕನ್ನು ಭಗ್ನಗೊಳಿಸ್ಬಿಡ್ತಾರೆ ಅನ್ನೋ ಅಪಾಯ ಇವ್ರಿಗೆ ಅರ್ಥವಾಗ್ತಾ ಇಲ್ಲ. ಹೀಗಾಗಿ ಈಗ ನಡೆದಿರೋ ಈ ಮೊನ್ನೆ ನಡೆದ ಹೋರಾಟವೆಲ್ಲವೂ ಕೂಡ ಈ ಎಡಪಂಥೀಯರು ಗುಪ್ತಗಾಮಿಯಾಗಿ ನಡೆಸಿದ 2ನೇ ಮಹಾಯುದ್ಧ. ಅವ್ರಿಗೆ
ಜನತಾಂತ್ರಿಕ ಪ್ರಜಾಪ್ರಭುತ್ವದ ನೆಮ್ಮದಿಯ ಬದುಕೇ ಬೇಕಾಗಿಲ್ಲ. ಸಾಧ್ಯವಾದರೆ ಇದನ್ನೇ ಬಳಸ್ಕೊಂಡ್ಬಿಟ್ಟು ಈ ಥರ ಪ್ರಾಕ್ಸಿ ಯುದ್ಧಗಳನ್ನು ಮಾಡಿಬಿಟ್ಟು ಅಧಿಕಾರ ಸಿಕ್ಕರೆ ಸರ್ಕಾರ ಮಾಡ್ತಾರೆ ಇವರೆಲ್ಲ. ಮತ್ತೆ ಮಣ್ಣು ಪಾಲಾಗೋರೆಲ್ಲ ಬಡವ್ರ ಮಕ್ಕಳು, ಹಿಂದುಳಿದವ್ರ ಮಕ್ಕಳು, ದಲಿತರ ಮಕ್ಕಳು, ಅಥವಾ ಕಾಡು ವಾಸಿಗಳಾಗಿರೋ, ವನವಾಸಿಗಳಾಗಿರೋ ಬುಡಕಟ್ಟು ಜನಾಂಗದ ಮಕ್ಕಳು. ಇದು ಅರ್ಥ ಮಾಡ್ಕೊಳ್ಳಿ. ಅವರೆಲ್ಲ ಈಗ ಜಾಗೃತರಾಗಬೇಕು. ಹೊಸ ಭಾರತ ತಮಗೆ ಹೊಸ ರೀತಿಯ ಶೈಕ್ಷಣಿಕ ಅವಕಾಶಗಳನ್ನು ಕಲ್ಪಿಸ್ತಾ ಇದೆ. ಬದುಕೋದಕ್ಕೆ ಅನೇಕ ರೀತಿಯ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ತಾ ಇದೆ. ತಂತ್ರಜ್ಞಾನದಲ್ಲಿ ತಾವೆಲ್ಲ ಪರಿಣಿತರಾಗ್ತಾ ಇದ್ದೀರಿ. ದಯಮಾಡಿ ಇವತ್ತಿನ ಗ್ರೋತ್ ಸ್ಟೋರಿ ಏನಿದೆ, ಭಾರತದ ಆರ್ಥಿಕ ಪ್ರಗತಿಯ ಒಂದು ಕಥೆ ಏನಿದೆ, ಅದನ್ನು ಹಾಳು ಮಾಡಿಬಿಡಿ. ಭಾರತ ಇವತ್ತು ಸುದೀರ್ಘ ಕಾಲದ ಯುದ್ಧ ಮಾಡೋ ಸ್ಥಿತಿಯಲ್ಲೂ ಇಲ್ಲ, ಅಥವಾ ಒಂದು ರಕ್ತಸಿಕ್ತ ಕ್ರಾಂತಿಗೂ ಕೂಡ ತಯಾರಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ. ಈ ವಾಸ್ತವತೆಯ ನೆಲೆಗಟ್ಟಿನಲ್ಲಿ ಈ ಜೆನ್ ಜಿ ಅಥವಾ ಮಿಲಿನಿಯಂ ಜನ್ರೇಷನ್ ವಿದ್ಯಾರ್ಥಿಗಳೆಲ್ಲ ಎಚ್ಚೆತ್ತುಕೊಳ್ಳಿ. ಈ ರಾಜಕೀಯ ಪಕ್ಷಗಳ ಒಳ ಉದ್ದೇಶಗಳನ್ನ ಅರ್ಥ ಮಾಡಿಕೊಂಡು ನಿಮ್ಮ ಬದುಕನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಇಡೀ ಕುಟುಂಬವನ್ನು ಮತ್ತೊಮ್ಮೆ ತೊಂದರೆಗೆ ಸಿಕ್ಕಾಕೊಳ್ಬೇಡಿ ಅಂತ ಅಪೀಲ್ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.